ಹಲೋ ಸ್ನೇಹಿತರೆ, ನಮಸ್ಕಾರ ನಿಮ್ಮೆಲ್ರಿಗೂ. ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ತುಂಬ ಈಸಿಯಾಗಿ ಮನೆಯಲ್ಲಿ ಹೆಲ್ದಿಯಾಗಿ ಸೋಂಪು ಗಿಡವನ್ನು ಹೇಗೆ ಬೆಳೆಸೋದು ಅನ್ನೋದನ್ನು ಈ ವಿಡಿಯೋನಲ್ಲಿ ತಿಳಿಸ್ತಿದ್ದೀನಿ. ಸೊ ನಾನು ಟೆರೆಸ್ ಗಾರ್ಡನ್ಗೆ ಬನ್ನಿ, ನಾನು ತೋರಿಸ್ತೀನಿ ನಾನು ಹೇಗೆ ಸೋಂಪಿನ ಗಿಡನ ಬೆಳೆಸ್ತಾ ಇದ್ದೀನಿ ಅಂತ. ಈ ಸೋಂಪು ಗಿಡನ ತುಂಬ ಸುಲಭವಾಗಿ ಪಾಟ್ ಅಥವಾ ಗ್ರೋ ಬ್ಯಾಗ್ಗಳಲ್ಲಿ ಟೆರೆಸ್ನಲ್ಲಿ ಬೆಳೆಸಬಹುದು. ನೋಡಿ, ಇದು ಸೋಂಪಿನ ಸೊಪ್ಪು. ಇದರ ಎಲೆಗಳು ಸ್ವಲ್ಪ ಸಬಸ್ಗೆ ಎಲೆಗಳಂತೆ ಇದೆ, ಆದರೆ ಸ್ವಲ್ಪ ಅದಕ್ಕಿಂತ ದಪ್ಪ ಮತ್ತು ಹೆಚ್ಚು ಸುಗಂಧ ಇದರಲ್ಲಿರುತ್ತೆ. ಇದರ ಎಲೆಗಳು ತುಂಬ ಗ್ರೀನಿಶ್ ಕಲರಲ್ಲಿ ಇದ್ಬಿಟ್ಟು ತೆಳುವಾಗಿದೆ ಮತ್ತು ಮೃದುವಾಗಿದೆ. ಎಲೆಗಳ ಕಾಂಡದಿಂದ ಅನೇಕ ಸಣ್ಣ ಸಣ್ಣ ಕವಲುಗಳಾಗಿ ಹರಡ್ಕೊಂಡಿರೋದ್ರಿಂದ ಇದು ಸ್ವಲ್ಪ ಈ ಗಿಡ ಪೊದೆಯಂತೆ ಕಾಣುತ್ತೆ. ಇದರ ಎಲೆಗಳಲ್ಲಿ ಸಿಹಿ ಲೈಕೋರಿಸ್ ರೀತಿಯ ಸುವಾಸನೆ ಇದೆ ಮತ್ತು ವಿಶಿಷ್ಟವಾದಂತಹ ಮತ್ತು ರಿಫ್ರೆಶರ್ ನೀಡುವಂತಹ ರುಚಿಯನ್ನು ಹೊಂದಿರುತ್ತೆ. ಇದು ನ್ಯಾಚುರಲ್ ಆಗಿ ಸ್ವಲ್ಪ ಸಿಹಿಯಾಗಿರುತ್ತೆ. ಜಸ್ಟ್ ಲೈಕ್ ಜೀರಿಗೆಯಂತಹ ಪರಿಮಳ, ರುಚಿ ಮತ್ತು ವಾಸನೆ ಇದರಲ್ಲಿ ಇದೆ. ಇದನ್ನು ಊಟದ ನಂತರ ಬಾಯಿ ವಾಸನೆ ಹೋಗಲಾಡಿಸೋದಕ್ಕೆ ಮತ್ತು ಜೀರ್ಣಕ್ರಿಯೆಗಾಗಿ ಇದನ್ನು ಹೆಚ್ಚು ಬಳಸ್ತಾರೆ. ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ನಮಗೆ. ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಜೀರ್ಣಕ್ರಿಯೆಗೆ ಸಹಕಾರಿ. ಗ್ಯಾಸ್ ಕಡಿಮೆ ಮಾಡೋದಕ್ಕೆ ಮತ್ತು ರಕ್ತವನ್ನು ಶುದ್ಧೀಕರಿಸೋದಕ್ಕೂ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಮಲಬದ್ಧತೆಯನ್ನು ಕಡಿಮೆ ಮಾಡೋದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ತಾರೆ. ಇದನ್ನು ಹೇಗೆ ಉಪಯೋಗಿಸ್ಕೊಳ್ಬಹುದು ಅಂದರೆ, ಈ ಸೊಪ್ಪನ್ನು ತಾಜಾ ಅಥವಾ ಸ್ವಲ್ಪ ಬೇಯಿಸ್ಕೊಳ್ಬೇಕಾದ್ರೂ ಕೂಡ ತಿನ್ನಬಹುದು. ಹರ್ಬಲ್ ಟೀ ಮಾಡಬಹುದು, ಚಟ್ನಿ ತಯಾರಿಸ್ಕೊಳ್ಬಹುದು. ಅಲ್ಲದೆ ಎಲೆಗಳನ್ನು ಸಲಾಡ್ ಮತ್ತು ಅಲಂಕಾರಕ್ಕೂ ಕೂಡ ಬಳಸ್ಕೊಳ್ಬಹುದು. ಈ ಸೋಂಪಿನ ಸೊಪ್ಪನ್ನು ಹೇಗೆ ಬೆಳೆಸೋದು ಅಂದರೆ, ಈ ಸೊಪ್ಪನ್ನು ಇದರ ಬೀಜಗಳ ಮೂಲಕನೇ ಬೆಳೆಸಬೇಕು. ಈ ನಿಂಬೆಹಣ್ಣಿನ ಗಿಡದಲ್ಲಿ ಒಂದು ಗಿಡ ಹಾಗೆ ಬೆಳ್ಕೊಂಡಿತ್ತು. ನಾನದು ಸೊಬಸ್ಗೆ ಸೊಪ್ಪು ಅಂತ ಅಂದ್ಕೊಂಡು ಸುಮ್ಮನಿದ್ದೆ. ಆದರೆ ಆ ಸೊಪ್ಪಿನ ಒಂದು ಗಿಡ ಬೀಜ ಆಗಲಿ ಅಂತ ಹಾಗೆ ಬಿಟ್ಬಿಟ್ಟಿದ್ದೆ. ಅದು ಬೀಜಗಳು ಬಂದಮೇಲೆ ಗೊತ್ತಾಯಿತು ಅದು ಸೋಂಪು ಗಿಡ ಅಂತ. ಇದರಲ್ಲಿ ಹಳದಿ ಬಣ್ಣದ ಹೂಗಳು ಬರುತ್ತೆ. ಆ ಹೂಗಳು ಒಣಗಿದ ಮೇಲೆ ಬೀಜಗಳು ಸಿಗುತ್ತೆ. ಈ ಬೀಜಗಳು ಒಣಗಿದ ಮೇಲೆ ಅದು ಕಂದು ಬಣ್ಣಕ್ಕೆ ತಿರುಗುತ್ತೆ. ನೋಡಿ, ಇದೆ ಅದರ ಬೀಜಗಳು. ಇದನ್ನು ಮಣ್ಣಿಗೆ ಹಾಕಿದ್ರೆ ಸಾಕು, ಸಸಿಗಳು ಹುಟ್ಕೊಳ್ತವೆ. ನಾನು ಎಲ್ಲೆಲ್ಲಿ ಬೀಜ ಉದುರಿಸಿದ್ನೋ ಅಲ್ಲೆಲ್ಲ ಸೊಪ್ಪು ಬಂದಿದೆ. ತುಂಬ ದಟ್ಟವಾಗಿ ಗ್ರೀನಿಶ್ ಇದೆ ಮತ್ತು ಹೆಲ್ದಿಯಾಗಿದೆ. ಅಡುಗೆನಲ್ಲಿ ನಾವು ಬಳಸ್ಕೊಳ್ತೀವಲ್ಲ ಸೋಂಪು, ಆ ಬೀಜಗಳನ್ನು ಕೂಡ ಬೆಳೆಸ್ಕೊಂಡು ಸಸ್ಯಗಳನ್ನು ಅಂದರೆ ಸೊಪ್ಪನ್ನು ನಾವು ಬೆಳೆಸ್ಕೊಳ್ಬಹುದು. ಸೋಂಪು ಗಿಡ ಬೆಳೆಯೋದಕ್ಕೆ 12 ಇಂಚು ಆಳ ಮತ್ತು ಅಗಲವಾದಂತಹ ಗ್ರೋ ಬ್ಯಾಗನ್ನು ಬಳಸಬೇಕು. ಆ ಗ್ರೋ ಬ್ಯಾಗಲ್ಲಿ ನೀರು ಸರಿಯಾಗಿ ಹೊರ ಹೋಗೋದಕ್ಕೆ ರಂಧ್ರಗಳು ಇರಬೇಕು. ಬೀಜ ಬಿತ್ತನೆ ಮಾಡಬೇಕಾದ್ರೆ ಈ ಗ್ರೋ ಬ್ಯಾಗಿಗೆ 40% ಮಣ್ಣು, 30% ಕಾಂಪೋಸ್ಟನ್ನು, 30% ಮರಳು ಅಥವಾ ಕೋಕೋಪೀಟನ್ನು ಹಾಕಿಬಿಟ್ಟು ಬೀಜಗಳನ್ನು 1/2 ಇಂಚು ಆಳದಲ್ಲಿ ಹಾಕಬೇಕು. ಬೀಜಗಳನ್ನು ಹಾಕಿದ್ಮೇಲೆ ಅದ್ರ ಮೇಲೆ ಮಣ್ಣನ್ನು ತುಂಬ ತೆಳುವಾಗಿ ಸ್ಪ್ರೆಡ್ ಮಾಡಬೇಕು. ಆಮೇಲೆ ನೀರನ್ನು ಚಿಮುಕಿಸ್ಬೇಕು. ಆಮೇಲೆ ಪ್ರತಿದಿನ ನೀರನ್ನು ಅದ್ರ ಮೇಲೆ ಮಣ್ಣಿನ ಮೇಲೆ ಸ್ಪ್ರೇ ಮಾಡ್ತಾ ಇರಬೇಕು. ಇದು ಸುಮಾರು 10ರಿಂದ 15 ದಿನಗಳಲ್ಲಿ ಮೊಳಕೆ ಬರುತ್ತೆ. ಇದು ಬಿಸಿಲು ಚೆನ್ನಾಗಿ ಬೀಳುವಂತಹ ಮತ್ತು ಹೆಚ್ಚು ಚಳಿ ಇಲ್ಲದಂತಹ ವಾತಾವರಣದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಪ್ರತಿದಿನ 6ರಿಂದ 8 ಗಂಟೆಗಳ ನೇರ ಸೂರ್ಯನ ಬೆಳಕು ಬಿದ್ದುಬಿಟ್ರೆ ಸೊಪ್ಪಂತೂ ತುಂಬ ಸೊಂಪಾಗಿ ಬೆಳೆಯುತ್ತೆ. ಮಣ್ಣು ಯಾವಾಗಲೂ ಕೂಡ ಹಸಿಯಾಗಿರಬೇಕು. ಮಣ್ಣಿನ ಮೇಲೆ ನೀರು ನಿಲ್ಲಬಾರ್ದು. ನೀರೇನಾದರೂ ನಿಂತುಬಿಟ್ರೆ ಮಣ್ಣಿನ ಮೇಲೆ ಬೀಜಗಳೆಲ್ಲ ಕೊಳ್ತು ಹೋಗಿಬಿಡ್ತವೆ. 15ರಿಂದ 20 ದಿನಕ್ಕೊಮ್ಮೆ ವರ್ಮಿ ಕಾಂಪೋಸ್ಟನ್ನು ಅಥವಾ ಯಾವುದಾದ್ರೂ ಆರ್ಗ್ಯಾನಿಕ್ ಲಿಕ್ವಿಡ್ ಫರ್ಟಿಲೈಸರನ್ನು ಹಾಕಿ ಚೆನ್ನಾಗಿ ಬರುತ್ತೆ. ಎಲೆಗಳನ್ನು 40ರಿಂದ 50 ದಿನಗಳು ಆದಮೇಲೆ ಕೀಳಬಹುದು. ಸ್ವಲ್ಪ ಬಲ್ತಿರುತ್ತೆ. ನೀವು ಎಲೆಗಳನ್ನು ಮಾತ್ರ ಕಟ್ ಮಾಡ್ಕೊಳ್ಳಿ, ಮತ್ತೆ ಚಿಗುರುಗಳು ಅದರಲ್ಲೇ ಗಿಡದಲ್ಲೇ ಬರುತ್ತೆ. ಬೀಜಗಳು ಬೇಕು ಗಿಡದಲ್ಲಿ ಅಂದರೆ ಈ ಗಿಡನ ಸುಮಾರು 3 ತಿಂಗಳು ಹಾಗೆ ಬಿಟ್ಬಿಡಬೇಕು. ಹೂಗಳು ಬರುತ್ತೆ, ನಂತರ ಅದು ಒಣಗಿದ ಮೇಲೆ ಬೀಜಗಳು ಬರುತ್ತೆ. ಆ ಬೀಜಗಳು ಕಂದು ಬಣ್ಣಕ್ಕೆ ತಿರುಗಿದಾಗ ಆ ಬೀಜಗಳನ್ನು ಸಂಗ್ರಹಿಸಿಟ್ಕೊಳ್ಳಿ. ಆಮೇಲೆ ಅದು ಸ್ವಲ್ಪ ಡ್ರೈ ಆದಮೇಲೆ ಮತ್ತೆ ಅದನ್ನು ಮಣ್ಣಿಗೆ ಬಿತ್ತನೆ ಮಾಡಬಹುದು. ಸ್ನೇಹಿತರೆ, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹೆಲ್ದಿಯಾಗಿ ಸೋಂಪು ಸೊಪ್ಪನ್ನು ನಾವು ಬೆಳೆಸಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಟೆರೆಸ್ ಗಾರ್ಡನಿಂಗ್.